ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಂಬ್ರಹಳ್ಳಿ ಗ್ರಾಮದಲ್ಲಿ ನಿನ್ನೆ ಕೊಟ್ರೇಶ್ವರ ದೇವಸ್ಥಾನದಲ್ಲಿ ಕೆಪಿಟಿಸಿಎಲ್ ಸಬ್ಸ್ಟೇಷನ್ ತಂಬ್ರಹಳ್ಳಿ ವ್ಯಾಪ್ತಿಯ ರೈತರ ಸಭೆ ನಡೆಯಿತು. ಸದರಿ ಗ್ರಾಮಕ್ಕೆ ಮಂಜೂರಾಗಿರುವ 20 MVA ಹೊಸ ಪರಿವರ್ತಕವನ್ನು ಕೂಡಿಸುವ ಸಂಬಂಧವಾಗಿ ದಿನಕ್ಕೆ 5 ತಾಸು ವಿದ್ಯುತ್ ಸರಬರಾಜು ಮಾಡಲು ತೀರ್ಮಾನಿಸಲಾಯಿತು. ಸೋಮವಾರದಿಂದ ಕೆಲಸ ಪ್ರಾರಂಭ ಮಾಡಲು ಬಳ್ಳಾರಿಯ ಜೆಸ್ಕಾಂ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ತೇಜನಾಯಿಕ್ ಮತ್ತು ಕೆಪಿಟಿಸಿಎಲ್ ಇಟ್ಟಿಗಿ ಇಇ ರವೀಂದ್ರನಾಥ್ ಅವರುಗಳು ಹೇಳಿದರು. ರೈತರ ಬೇಡಿಕೆಗಳಾದ ಇಟ್ಟಿಗಿಯಿಂದ ತಂಬ್ರಹಳ್ಳಿ ಕೆಪಿಟಿಸಿಎಲ್ ಸಬ್ಸ್ಟೇಷನ್ 18 ಕಿಲೋಮೀಟರ್ ಹೊಸ ಲೈನ್ ಇದ್ದು 2 ಲೈನ್ಮ್ಯಾನ್ಗಳನ್ನು ವ್ಯವಸ್ಥೆ ಮಾಡುವುದು ಸೇರಿದಂತೆ ತಂಬ್ರಹಳ್ಳಿ ವಿಭಾಗೀಯ ಕಚೇರಿ ತೆರೆಯಲು ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಸತೀಶ್ ಇಇ ಜೆಸ್ಕಾಂ, ನಾಗರಾಜ್ ಎಇ, ಸೆಕ್ಷನ್ ಆಫೀಸರಾದ ಶ್ರೀನಿವಾಸ ಮತ್ತು ಜಗದೀಶ್, ಮುಖಂಡರಾದ ಅಕ್ಕಿ ತೋಟೇಶ, ಪಿ ಕೊಟ್ರೇಶ, ಜಿ ಗಿರೀಶ, ಆನಂದರೆಡ್ಡಿ, ಬಾಣದ ಶಿವಪ್ಪ, ನಿವೃತ್ತ ಇಒ ವೆಂಕೋಬಪ್ಪ, ಕೃಷ್ಣಾಪುರ ವೆಂಕಟೇಶ್ ಮತ್ತು ಪರಶುರಾಮ, ಮೇಟಿ ಮಂಜುನಾಥ, ಚಿಲುಗೋಡು ದೊಡ್ಡಬಸಪ್ಪ, ಎಚ್ಬಿ ಗಂಗಾಧರಗೌಡ, ಪಿ ಸುರೇಶ, ಮಂಜು ಪಾಟೀಲ್, ವೈ ಸುರೇಶ, ಕೊಪ್ಪಿ ಶಾಂತಪ್ಪ, ವಿ ಕೃಷ್ಣಪ್ಪ, ದಳಪತಿ ಕೊಟ್ರಯ್ಯ, ಕಿತ್ನೂರ್ ಉಮೇಶ, ಬಾಣದ ಶೇಖಪ್ಪ, ಎ ಯಂಕಾರೆಡ್ಡಿ, ಮೈನಲ್ಲಿ ಕೊಟ್ರೇಶ, ಮೋಹನರೆಡ್ಡಿ, ಎಂ ಸುರೇಶ, ಚಂದ್ರಪ್ಪ, ಹೆಚ್ ಮಹೇಶ, ಗಡ್ಡಿ ನಿಂಗಪ್ಪ, ಹರಟಿ ಕಾಳಪ್ಪ, ಆರ್ ನಿಂಗಾರೆಡ್ಡಿ, ಬಿ ಲೋಕೇಶ, ಬಸವಲಿಂಗಂಗೌಡ್, ಕೊಪ್ಪಿ ದೊಡ್ಡಬಸಪ್ಪ, ಅಕ್ಕಿ ಕೊಟ್ರಬಸಪ್ಪ, ಕಡ್ಡಿ ಚಿನ್ನಪ್ಪ, ಗೌರಜ್ಜನವರ ಬಸವರಾಜಪ್ಪ, ಕಿತ್ನೂರ್ ಹನುಮಂತಪ್ಪ, ಸಪ್ಪರದ್ ಪಂಪಾಪತಿ, ಕೊರವರ ಯಮನೂರಪ್ಪ, ಮಾಬೂಸಾಬ್, ಜಿ ತೋಟಪ್ಪ, ವಸಂತಕುಮಾರ್, ಸಿದ್ದಾರೆಡ್ಡಿ, ಯಡ್ರಾಮನಳ್ಳಿ ಬಸವರಾಜ, ಆಂಜನೇಯರೆಡ್ಡಿ, ಅನೇಕ ರೈತರು ಮತ್ತು ಮುಖಂಡರುಗಳು ಭಾಗವಹಿಸಿದ್ದರು.